ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಂಗಾರಮ್ಮನ ಮನೆಗೆ ಬಂದಿದ್ದು ಒಳ್ಳೇದಾಯ್ತು. ನಾನೇ ಪುಟ್ಟಕ್ಕನ ಮಗಳು ಅಂತ ಇವತ್ತು ಹೇಳೇ ಬಿಡ್ತೀನಿ. ಅಯ್ಯೋ ಮಿಸ್ಸು, ಏನು ಹೇಳ್ತಿದ್ದೀರಾ? ನೀವ್ಯಾಕೆ ಇಷ್ಟೊಂದು ಶಾಕ್ ಆಗ್ತಿದ್ದೀರಾ ಶ್ರೀ? ಅಲ್ಲ ಮಿಸ್ಸು, ಮನೆಯಾಗ ಸುಪ್ಕರೆ ನಡೆಯುವಾಗ ಸುಮ್ಕೆ ಕಿರಿಕ್ ಮಾಡ್ಕೋತೀರಾ? ಅವ್ರು ಹೋದ್ಮೇಕೆ ನೀವು ಒಳಕ್ಕೆ ಹೋಗಿ. ನಂಜಮ್ಮ, ದೇಹ ಸಣ್ಣಕ್ಕಿದೆಯವ? ನಾನು ಬೋರೋದು ತಡ ಆಗೋಯ್ತು ಕಣವ. ಈ ಚಂದ್ರು ಕೋಟ್ನಾಗ ಏನೋ ಕೆಲಸ ಐತೆ, ನಾವು ಹೋಯ್ತೀನಿ ಕಣವ ಅಂತ ಅವ್ನು ಹೊಂಟದ್ದ. ಪಲ್ಲವಿ ನಾ ಬರೋಕಿಲ್ಲ, ನೀವು ಒಬ್ಳೆ ಹೋಗಿ ಬಾರವ ಅಂದ್ಲು. ಒಬ್ಳೆ ಬರೋಕ್ಕೂ ತಡ ಆಯ್ತು. ಗಂಡನ ಕಡೆಯವ್ರು ಬಂದವ್ರ? ಹಾ ಅಮ್ಮ ಬಂದಿದ್ದಾರೆ. ಒಳಗೆ ಮಾತುಕತೆನೂ ನಡೀತಿದೆ. ಆದ್ರೆ ಒಳಗ ಬಂಗಾರಮ್ಮನೂ ಇದ್ದಾಳೆ. ಏನಂದೆ? ಬಂಗಾರಮ್ಮ ಬಂದವಳ? ಅವಳು ಬತ್ತಾಳೆ ಅಂತ ಗೊತ್ತಿದ್ರೆ ನಾ ಬತ್ತಾನೆ ಇರ್ಲಿಲ್ಲ. ಅಯ್ಯೋ, ಅವಳಿಗೋಸ್ಕರ ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು? ನೀವು ಬನ್ನಿ ಅಮ್ಮ, ಒಳಗೆ ಹೋಗೋಣ. ಯಾರು ನೋಡುತ್ತಿದ್ಯವ? ನನ್ನ ಪರಿಚಯದವ್ರಿದ್ರು. ಎಲ್ಲಿ ಹೋದ್ರು? ಸರಿ ಬನ್ನಿ. ಇನ್ನು ಯಾರ್ಯಾರನ್ನ ಕರೆದಿದ್ಯಾ ಪುಟ್ಟಕ್ಕ? ಒಳ್ಳೆ ಕಾರ್ಯಕ್ಕೆ ಯಾರ್ಯಾರನ್ನ ಕರಿಬೇಕು ಅನ್ನೋದು ಗೊತ್ತಿಲ್ವೇ? ಲೇ, ನೀನಂತೊಳೆ ಬಂದಿಲ್ ಕುಂತಿದ್ಯಾ ಅಂದ್ಮೇಕೆ ನಾನ್ ಬಂದಿದ್ರಲ್ಲ ಏನ್ ತೆಪ್ಪಿಲ್ಲ ಬಿಡು. ಪುಟ್ಟಕ್ಕ, ನಾನ್ ಬಂದಿದ್ದು ನಿಮ್ಮಿಬ್ರಿಗೂ ಕಷ್ಟ ಆಯ್ತದೆ ಅಂತಂದ್ರೆ ಹೇಳ್ಬಿಡು, ನಾನು ಹಿಂಗೆ ಹೊಂಟೋಯ್ತೀನಿ. ಇಂಥವ್ ಜೊತೆ ಎಲ್ಲ ಸಾವಾಸ ಮಾಡಿಕೊಂಡು ನಾನ್ ಕರ್ದ ಅವಮಾನ ಮಾಡ್ಬೇಡ ನೀನು. ಇದ್ರಾಗೆ ಗೊತ್ತಾಗ್ತೈತೆ. ನಾನೇ ನಿನ್ ಬಂದೇಟ್ಗೆ ಹೊಂಟೋಯ್ತೀನಿ ಅಂತ ಪುಟ್ಟಕ್ಕನ್ ಎದುರಿಸ್ತಾ ಇಲ್ಲ. ನಿನಗೆ ನನ್ ಮುಂದೆ ಕೂತ್ಕೊಳ್ಳೋ ತಾಕತ್ತಿಲ್ಲ. ಲೇ, ಯಾರಿಗೆ ಹೇಳ್ತಿದ್ಯಾ ತಾಕತ್ತಿಲ್ಲ ಅಂತ? ಎಣ್ಣೆ ತೊಳ್ ನೀನು. ನಿನಗೆ ಎಷ್ಟೊಂದು ತಾಕತ್ ಐತೆ ಅನ್ಬೇಕೆ ಗಂಡೆ ತೊಳ್ ನನ್ಗಿರಕ್ಕಿಲ್ವಾ? ವಾ, ಹಂಗಾರೆ ಪುಟ್ಟಕ್ಕ ಮೂರ್ ಎಣ್ಣೆ ತವಳೆ. ಅವಳು ತವನು ಹಿಂಗೆ ಮಾತಾಡ್ತೀಯಾ? ಕೇಳಿಸ್ಕೊಂಡ್ಯಾ ಪುಟ್ಟಕ್ಕ? ಅರ್ಥವಾಯ್ತಾ? ನಿಂತವೆಂತ ಮಾತು ಪುಟ್ಟಕ್ಕ? ಯಾರೆಂತವ್ರು ಅಂತ ನಾನು ನಿನ್ಗೆ ಹೇಳ್ಕೊಡೋದು ಬೇಕಾಗಿಲ್ಲ. ಯಾರ ಹೆಂಗೆ ಅಂತ ನಿನ್ಗೂ ಸಂದ ಗೊತ್ತದೆ. ಪಂಚಾಯ್ತಿ ಕರೆದು ನಿನ್ಗೆ ಅವಮಾನ ಮಾಡಕ್ ನೋಡ್ದವಳು ಇವಳು. ನ್ಯಾಯ ಪುಟ್ಟಕ್ಕನ್ ಕಡೆಗೆ ಐತೆ ಅಂತ ಗೊತ್ತಾದ್ಮ್ಯಾಕೆ ಆ ಕ್ಷಣದಿಂದ ಇವತ್ತಿನವರೆಗೂ ಅವಳ ಜೊತೆಯಾಗೆ ಇವ್ನಿ. ಅವಳಿಗೇನೇ ಆದ್ರೂ ಅವಳ ಜೊತೆಯಾಗೆ ನಿಲ್ತೀನಿ. ನಿನ್ನಂಗೆ ಯಾವಳನ್ನೋ ಜೊತೆಯಾಗಿ ಮಾಡಿಕೊಂಡು ಇನ್ನೊಬ್ರ ಮನೆನ ಹೆಂಗ್ ಕೆಡ್ಸೋದು ಅಂತ ಯೋಚನೆ ಮಾಡ್ಕೊಂಡು ಓಡಾಡ್ತಾ ಇಲ್ಲ. ನಾನು ಯಾರ ಮನೇನೂ ಕೆಡ್ಸೋ ಯೋಚನೆಯಲ್ಲಿ ಓಡಾಡ್ತಿಲ್ಲ. ಅಬ್ಬಬ್ಬಬ್ಬಬ್ಬಬ್ಬ, ನೀನ್ 7 ಡೇಟ್ಗೆ ನಾನು ನಂಬಿಡ್ಬೇಕಾ? ಊರೆಲ್ಲ ಪೋಸ್ಟರ್ ಅಂಟಿಸಿ ನಮ್ಮ ಮರ್ವಾದೆ ಅರಾಜಕಕ್ಕೆ ನೋಡಿದ್ರಲ್ಲ, ನಾನು ಅದನ್ನ ಮರ್ತು ಬಿಡ್ತೀನ? ಏನು? ಯಾವ ಪೋಸ್ಟ್ರೇ?
ಎಲ್ಲದಕ್ಕೂ ನನ್ನ ಕಡೆಗೆ ಕೈ ತೋರ್ಸ್ಕೊಂಡು ಮಾತಾಡ್ತಿದ್ಯಲ್ಲ. ನೀ ನನ್ನ ಮಗನ ಮದುವೆ ನಿಲ್ಸಕ್ ಮಾಡಿದ ಪ್ಲಾನು ಒಂದ್ ರೀತಿಲಿ ಒಳ್ಳೇದೇ ಆಯ್ತು ಬಿಡು. ಆ ಮಾತೆಲ್ಲ ಈಗ ಯಾಕೆ? ದಯಮಾಡಿ ನೀವಿಬ್ರು ಜಗಳ ಮಾಡಬೇಡಿ. ನಾನು ನಿಮ್ಮಿಬ್ಬರನ್ನೂ ಇಲ್ಲಿ ಕರೆಸಿದ್ದೀನಿ, ಯಾಕಂದರೆ ನೀವಿಬ್ಬರು ನಂಗೆ ಬೇಕಾದವ್ರೆ. ಇವಳು ಏನು ಬಂದದೆ ದೊಡ್ಡ ರೋಗ? ಇವಳಿಗಿಬ್ರು ಬೇಕಂತೆ. ಅಯ್ಯೇ, ಅವಳ ದಿಟ್ಟವಾದ ಗುಣ ಯೋನು ಅಂತ ನಿಂಗೆ ಗೊತ್ತಾದ್ರೆ ನೀನೇ ಅವಳನ್ನ ಮನೆಯಿಂದ ಆಚೆಗೆ ಓಡಿಸ್ತೀಯ ಪುಟ್ಟಕ್ಕ. ಮುಗೀತು ಕಲ, ಇನ್ನು ಒಳಕ್ಕೆ ಸರ ಪಟಾಕಿನಿಯ. ಅಣ್ಣ ಎಲ್ಲ ಒಂದೇ ಕಡೆ ಹೋಗಿದ್ದಾರೆ, ನೀನೊಬ್ಬ ಬಾಕಿ ಉಂಟು ಮಾರೆ. ನಿಂಗೆ ಕೂಡ ಹೋಗ್ಬೋದಿತ್ತು. ಸುಮ್ಕೆ ಎದ್ರ ಬದ್ರ ಬಂದ್ರುವೆ ಜಗಳ ಆಡ್ಕೊಂಡು ಗಲಾಟೆ ಎಬ್ಸರು. ಈಗ ಒಂದೇ ಮನೆ ಒಳಿಕೆ ಅವ್ರೆ, ಅದು ಅಲ್ಲದೆ ಅತ್ತಿಗೆ ಬೇರೆ ಜೊತೆಲಿ ಅವ್ರೆ. ಏನಾಯ್ತದೋ ಏನೋ. ಎಂತ ಆಗ್ತದೆ, ಪಟಾಕಿ ಎಲ್ಲ ಒಂದೇ ಕಡೆ ರಾಶಿ ಬಿದ್ದಿದೆ. ಯಾವಾಗ ಬೆಂಕಿ ಹಚ್ಚಿ ಸಿಡಿತದ ಅಂತ ಗೊತ್ತಾಗುದಿಲ್ಲ. ಈ ಸಲ ದೀಪಾವಳಿ ನಮ್ಗೆ 2 ದಿವಸ ಬೇಗ ಬರ್ತದ ಅಂತ. ನನ್ನ ಕಷ್ಟ ನನಗೆ ತಮಾಷೆ ಮಾಡ್ತೀರಲ್ಲ? ನಾನಲ್ಲ ಅಣ್ಣ, ಈ ನನ್ನ ಮಗ. ಸುಮ್ಕಿರಲ್ಲ. ಆಗ್ಲೇ ಏನು ಅತ್ತಿಗೆನ ಆಚೆ ಕರೆಸಿ ಲೆಟ್ರ್ ಕೊಟ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ವಿ ಅನ್ಕೊಂಡೆ. ಆದ್ರೆ ಈ ರೀತಿ ಸಿಕ್ಕಾಕತ್ತೀವಂತ ಅನ್ಕೊಂಡಿರ್ಲಿಲ್ಲ ಕಣ. ಅಣ್ಣ ಟೆನ್ಷನ್ ಇದ್ದಾರೆ, ಈ ಶೋಕೆಲ್ಲ ಬೇಕಾ ನಿಮಗೆ? ಅವ್ವ ಸ್ನೇಹ ನೋಡ್ದೇ ಕೋಪ ಮಾಡ್ಕೊತಾಳೆ. ಈಗ ಜೊತೆಗೆ ನನ್ನ ಜವಾಬ್ದಾರಿ ಅವಳೆ. ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ನೇಹನೇ ಪುಟ್ಟಕ್ಕನ ಮಗಳನ್ನ ಇಷ್ಟ ಗೊತ್ತಾಗೋದ್ರೆ ಅವ್ವ ಇನ್ನು ಯಾವತ್ತೂ ಈ ಮನೆಗೆ ಬರೋಕ್ಕಿಲ್ವೇನೋ. ಶಾನೆ ದಿಗ್ಲತ್ತಿದೆ ಕಂಡ್ರಲ್ಲ. ನಿಂಗಷ್ಟೇ ಅಲ್ವಣ್ಣ, ನನಗೆ ಟೆನ್ಷನ್ ಆಗಿ ಎಲ್ಲಿ ಕೋಮಾಗ ಹೋಗ್ತೀನಾ ಅಂತ ಅನ್ನಿಸ್ತಾ ಉಂಟು. ಆದ್ರೂ ನೀನ್ ಮಾಡಿದ ತಪ್ಪು ಪುಟ್ಟಕ್ಕ. ಇವಳನ್ನ ಇಲ್ಲಿ ಕರೆಸಬಾರ್ದಾಗಿತ್ತು. ಮುಚ್ಚ ಬಾಯ್ನ. ನಾನೇ ನಿನ್ ಮನೆ ಬಾಗಲು ಬಂದು ನಿಂತಿದ್ದೀರಾ? ನೀನ್ ಯಾವಳೆ ಕರಿ ಬರ್ದಾಗಿತ್ತು ಅಂತ ಪುಟ್ಟಕ್ಕನ್ ಗೆಳಕ್ಕೆ? ಕೋದಂಡ, ನಾನು ಪುಟ್ಟಕ್ಕನ ಮನೆಯಾಗಿವ. ಅದು ಯೋನೇ ಇದ್ರು ಆಮ್ಯಾಕೆ ಮಾತಾಡುವ. ಅಮ್ಮರೇ ಹೊಸು ಹೊಸಗೆ ಏನಾಯ್ತು? ಅವ್ವ, ಈಗಲೇ ನಿಜ ಹೇಳ್ಬಿಡ್ಲ ನಾನಿನ್ ಮಗಳು ಅಂತ? ಅಯ್ಯೋ ಬೇಡ ಬೇಡ, ನಾನೇ ಯೋಳ್ಮ ಅಂತಿದ್ದೆ. ನೀನು ಆಟ್ರಿಗೆ ನಂಜಮ್ಮನ ಜೊತೆ ಒಳಗೆ ಬಂದ್ಬಿಟ್ಟೆ. ಹೇಗೆ ಹೇಳೋದು ಸರಿ ಇರಕ್ಕಿಲ್ಲ, ಸುಮ್ಕಿರು. ನಿಮ್ಮ ಬೀಗರು ಅಳಿಯ ಇಬ್ರು ಸೇರ್ಕೊಂಡು ಹೊಸ ಅಮ್ಮನವ್ರಿಗೆ ಡೈವರ್ಸ್ ನೋಟಿಸ್ ಕೊಟ್ಟವ್ರೆ ಅಮ್ಮವ್ರೆ. ಲಾಯರ್ ಆಫೀಸಿಂದ ಬಂದಿರೋ ಪತ್ರ ನೋಡಿ ಹೊಸ ಅಮ್ಮವರು ಆಗ್ಲಿಂದ ಅಳ್ತಲೇ ಅವ್ರೆ ಅಮ್ಮವ್ರೆ. ಕೋಣೆ ಒಳಗಿಂದ ಈಚೆ ಬತ್ತಲೇ ಇಲ್ಲ. ಎಷ್ಟೇ ಕೂಗಿದ್ರು ಮಾತು ಕೂಡ ಆಡ್ತಾ ಇಲ್ಲ ಅಮ್ಮವ್ರೆ. ಮನೆ ಆಳ್ ಕೆಲಸ ಮಾಡ್ಬಿಟ್ಟು ಬಂದು ಈಗ ನನ್ ಮುಂದೆ ಯೋನು ಗೊತ್ತಿಲ್ದಾರ ಕುಂತಿರೋದ್ ನೋಡು. ಜೀವನ ಹಾಳು ಮಾಡೋದ್ರಾಗೆ ಎತ್ತಿದ ಕೈ ನೀನು. ನಿನ್ ಜೊತೆ ಹೊಂದ್ಕೊಂಡು ಹೋಗೋಣ ಅಂತ ಅನ್ಕೊಂಡಾಗ್ಲೆಲ್ಲ ನೀನು ಬುದ್ಧಿ ತೋರಿಸ್ತೀಯಲ್ಲ. ಮಾತು ನಾಲ್ಗೆಡ್ದು ಮಾತಾಡು. ಪುಟ್ಟಕ್ಕ ಜಗಳ ಬೇಡ ಅಂದಿದ್ದಕ್ಕೆ ಸುಮ್ಮನೆ ಕುಂತೀವ್ನಿ. ನೋಡ್ದೆ ಪುಟ್ಟಕ್ಕ, ನಾ ಸುಮ್ಕೆ ತಾನೇ ಕುಂತೀವ್ನಿ. ಬೇಕು ಬೇಕು ಅಂತ ಕಾಲ್ ಕೆರ್ಕೊಂಡ್ ಜಗಳಕ್ಕೆ ಬರ್ತಾಳೆ ನನ್ನ ತಾವಕ್ಕೆ. ನೀನು ಮಾಡಿರೋ ಕೆಲ್ಸಕ್ಕೆ ಕೂಗಾಡ್ಬೇಡಿ. ಇವಾಗ ಏನಾಗಿದೆ ಅಂತ ಹಿಂಗೆ ಕೂಗಾಡ್ತೆ? ನೀನು ಮುಚ್ಚೆ ಬಾಯಿ. ನಿನ್ನ ನನ್ನ ಎದುರುಗಡೆ ನಿಂತ್ಕೊಂಡು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೆ ತಪ್ಪು. ಮೊದಲನೇ ಸತಿ ಸಿಕ್ಕಾಗ್ಲೇ ಕೆನ್ನೆಗೆ 4 ಬಾರಿಸಿದ್ರೆ ಬುದ್ಧಿ ಬಂದಿರೋದು. ಏನಂದೆ? ಕೆನ್ನೆಗೆ ಬಾರಿಸ್ತೀಯಾ? ಮುಟ್ಟೆ ಅವಳನ್ನ ನೋಡಮ್ಮ, ಮುಟ್ಟೆ ಅವಳನ್ನ. ಏನೇ ಮಾಡ್ತೀಯೋ? ಅಮರೇ
ಅಮ್ಮವ್ರೆ ಏನಾಯ್ತಮ್ಮವ್ರೆ? ಗಂಡ ಎಂಡ್ರನ್ನ ಒಂದ್ ಮಾಡೋ ಏಸ್ತೆ ಮಾಡೋದ್ ಬಿಟ್ಟು ಬೇರೆ ಮಾಡೋದಕ್ಕೆ ಕಾಯ್ಕೊಂಡವಳೆ. ನನ್ನ ಮಗಳಿಗೆ ಇಚ್ಛೆ ಇದೆ ಅನ್ನೋದು ನೋಟಿಸ್ ಕೊಟ್ಟವಳು ಇವಳು. ಅಮ್ಮ, ಡಿವೋರ್ಸ್ ನೋಟಿಸ್ ಕಳಿಸಿದ್ದೀರಾ? ನಂಜವ್ವ ಯೋನವ ಇದು? ಏ ಬಂಗಾರಮ್ಮ, ಗಲಾಟೆ ಮಾಡ್ಬೇಕು ಅನ್ಕೊಂಡೆ ಬಂದಿದ್ಯೇನೆ ಇಲ್ಲಿಗೆ ನೀನು? ನೀನ್ ದಿಟ ಹೇಳು, ಇಚ್ಛೆ ಇದನ್ನದ್ ನೋಟಿಸ್ ಕಳ್ಸಿದ್ಯೋ ಇಲ್ವೋ? ಹೌದು ಕಣೆ, ಕೊಡ್ಸಿವಿ. ಏನಿವಾಗ? ಅದನ್ನ ನಾ ಕಳ್ಸಿದಲ್ಲ, ಚಂದ್ರುನೇ ಕಳ್ಸೋವ್ನೆ. ಅವನಿಗೆ ನಿನ್ ಮಗಳ ಸವಾಸನೆ ಬ್ಯಾಡವಂತೆ, ಬ್ಯಾರೆ ಮದುವೆ ಆಯ್ತು ತಿನ್ಕಣವಂತ ನನ್ ತವನೇ ಹೇಳೋವ್ನೆ. ಯೋನ್ ಹೇಳ್ತಿದ್ಯಾ ನಂಜವ್ವ? ಚಂದ್ರು ಹಿಂಗನ್ನೆ? ಇಲ್ಲ ಇಲ್ಲ, ಚಾನ್ಸೇ ಇಲ್ಲ. ಚಂದ್ರಣ್ಣಯ್ಯ ಹಂಗೆ ಹೇಳಿರಲ್ಲ. ನಾನು ಯಾಕವ ಸುಳ್ಳು ಹೇಳಿ? ನಂಗೆ ಈ ವಕೀಲಿ ಕೆಲಸ ಎಲ್ಲ ಗೊತ್ತಾಯ್ತದ? ಅವನೇ ಮುಂದೆ ನಿಂತು ಅದೇನೋ ನೋಟಿಸ್ ಕಳ್ಸವ್ನೆ. ಗಂಡ ಎತ್ತೀವ್ನಿ ಅನ್ನೋ ಕೊಬ್ಬು. ನೀನ್ ಅದ್ ಯೋನೇ ಮಾಡಿದ್ರು ನಾವು ಕೈ ಕಟ್ಕೊಂಡು ನಿಮ್ ಮನೆ ಮೆಟ್ಲು ಹತ್ತುತ್ತೀವಿ ಅನ್ನೋ ದಿಮಾಕ್ ಅಲ್ವಾ ನಿನ್ಗೆ? ಇಲ್ಲ ಕಡೆ, ಈಗಿತ ನೀನ್ ಅದ್ಯೋನೇ ಮಾಡಿದ್ರು ನಿನ್ನಾಟ ನಂತವ ನಡೆಯಾಕಿಲ್ಲ. ನನಗೂ ಅದೇ ಬೇಕಾಗಿರೋದು. ನಿನ್ ಮಗಳನ್ನ ನನ್ನ ಮಗನ ಜೀವನದಿಂದ ದೂರ ಮಾಡು, ಆಮೇಕಾರು ನನ್ನ ಮಗನ್ಗೆ ಒಳ್ಳೆ ಜೀವನ ಸಿಗ್ಲಿ. ಮನೆಗ್ ಬಂದ್ ಸೊಸೆಗೆ ಕಣ್ಣೀರ್ ಹಾಕ್ಸಿ ಆಚೆ ಕಳಿಸ್ತವಳು ನೀನು. ನಿಮ್ಗೆ ಯಾವತ್ತು ಒಳ್ಳೆ ಜೀವನ ಶುರು ಆಗಕ್ಕಿಲ್ಲ. ನನ್ನ ಮಗಳು ಮನೆಯಾಗೆ ಕಣ್ಣೀರ್ ಹಾಕ್ತಾ ಕುಂತವಳೆ. ಅವಳು ಸಾಪ ನಿನ್ನ ಸುಮ್ನೆ ಬಿಡಕ್ಕಿಲ್ಲ, ಅನುಭವಿಸ್ತೀರಾ? ಹೋಗಲೇ, ನಿನ್ ಕೈನಲ್ಲಿ ಏನ್ ಮಾಡಕ್ಕಾಗಿತ್ತದ ಮಾಡ್ಕೋ. ನನ್ನ ಮಗ ಇದಕ್ಕೆ ಒಪ್ಪಿಗೆ ಕೊಟ್ಟಾಗದೆ ನನ್ನ ಮಗನ್ಗೆ 2ನೇ ಮದುವೆ ಮಾಡದೆಯ. ಅತ್ಯಪ್ಪು ನಂಜವ್ವ, ಅತ್ಯಪ್ಪು. ಇಂಥ ಮಾತೆಲ್ಲ ಆಡ್ಬೇಡಕ್ಕಂತಾಯಿ. ಈ ಹಿಸ್ಸೆನ ಬೇಕಾರೆ ಇಲ್ಲೇ ತೀರ್ಮಾನ ಮಾಡ್ಕೊಂಬಿಡು. ಹ, ಗಂಡ ಹೆಂಡ್ರ ಸಂಬಂಧನ ಮುರಿಯೋದ್ ಬೇಡ ಕಣವ್ವ. ಪುಟ್ಟಕ್ಕ, ಈ ಸೆರೆಗೆ ನಿನ್ ತಲೆ ಹಾಕ್ಬೇಡ. ನನ್ನ ಮಗನ್ಗೆ 2ನೇ ಮದುವೆ ಮಾಡೇ ಮಾಡ್ತೀನಿ. ನೋಡು ಮದುವೆ ಏನ್ ಮಾಡ್ತಾಳೆ ಅವಳು. ಅಮ್ಮ, ನಂಜವ್ವ, ಅಮ್ಮ ಅಮ್ಮ ನನ್ನ ಮಾತು ಕೇಳಿ. ಅಮ್ಮ ನಿಂತ್ಕೊಳ್ಳಿ. ನೀವು ಮಾಡಿದ ತಪ್ಪು. ಡಿವೋರ್ಸ್ ನೋಟಿಸ್ ಎಲ್ಲ ಕಳಿಸ್ಬಾರ್ದಿತ್ತು ಅಮ್ಮ. ದೊಡ್ಡವ ಸ್ನೇಹ, ಪುಟ್ಟಕ್ಕನ್ಗೆ ಹೇಳಿದ್ನೆ ನಿನಗೂ ಹೇಳ್ತೀವಿ. ಈ ವಿಷಯದಾಗೆ ನೀವು ತಲೆ ಹಾಕ್ಬೇಡಿ. ಅವ ಬಂದು ಕಲ ಅವ ಕಂಟಿ, ಅದೆಲ್ಲ ಕೆಲಸ ಐತೆ ಅಂದ್ಯಲ್ಲ ಮಗ, ಏನಿಲ್ಲಿ? ಮಾರ್ಕೆಟ್ ಕೆಲಸ ಬಿರ್ನೆ ಮುಗ್ದೈತವ. ನೀನು ಒಬ್ಳೆ ಹೋಗ್ತಿದ್ದಲ್ಲ, ಅದಕ್ಕೆ ನೀನು ಕರ್ಕೊಂಡು ಹೋಗಮ್ಮ ಅಂತ ಬಂದೆ. ಸರಿ ಸರಿ, ತಕ ಗಾಡಿ ಓಡಿಸು. ಯಾಕವ, ಏನಾಯ್ತು? ಕಾರ್ ತೆಗಿಲ್ಲ ಅಂದೆ. ಹೋಗೋರು ಬರೋರೆಲ್ಲ ನಮ್ಮನ್ನೇ ನೋಡ್ಕೊಂಡು ಹೋಯ್ತವ್ರೆ. ಇಲ್ಲಿ ಕುಂತ್ಕೊಳ್ಳೋಕೆ ಚೆನ್ನಾಗಿರಕ್ಕಿಲ್ಲ. ನಡಿ ಮನೆಗೆ ಹೋಗಮ್ಮ. ಇಲ್ಲಿ ಏನೇ ಕಿರಿಕಾದೋ ನೀನು ಬೀದಿಗೆ ಬಂದು ಕೂತ್ಕೋಬೇಕು. ನನ್ನ ಮರ್ಯಾದೆ ಹೋಯ್ತಾಯ್ತಿಲ್ಲಿ. ಅಕ್ಕವ್ ಏನಕ್ಕ ಆಯ್ತೈತಲ್ಲಿ? ಅಲ್ಲಿ ಯಾವನ ಗಂಡು ಬರ್ತಾನೆ ಅಂತ ಕಾಯ್ಕೊಂಡಿದ್ರೆ ಇಲ್ಲಿ ಗ್ಯಾಪಲ್ಲಿ ಇನ್ಯಾವನ ಬಂದವನಲ್ಲ. ನಾನು ಅವನ ಬಿಡಕ್ಕಿಲ್ಲ. ಈಗಲೇ ಮನೆ ತಗೋಯ್ತೀನಿ. ಕೈ ಇಟ್ಕೊಳ್ಳ ಸುಮ್ಮನೆ. ಇವಳು ಬಂದು ಬೀದಿಗೆ ಕೂತವಳೆ, ನೀನು ಮನೆ ತಾವು ಜಗಳ ಮಾಡು. ಚೆನ್ನಾಗೈತೆ ನಮ್ಮ ಬದುಕು. ಯೋ
ಎಂತ ಎಮ್ಮೆ ಚರ್ಮನಯ್ಯ ನಿಂದು. ನಾವೇನೇ ಮಾಡಕ್ ಹೋದ್ರು ಮ್ಯಾಕ್ ನಡ್ಕೊಂಡು ಉಗ್ದಂಗೆ ನಮ್ಮ ಮುಖಕ್ಕೆ ಬೀಳ್ತೈತೆ. ನಿಂಗೆ ಅದ್ರ ಬಗ್ಗೆ ಸ್ವಲ್ಪನೂ ಕ್ಯಾರನೇ ಇಲ್ವಾ? ಇವ್ರನ್ನ ಆಡ್ಕೊಂತ ಇದೆಯಲ್ಲ. ನಾನೆಲ್ಲ ಎಲ್ಲರೂ ಆಡ್ಕೋತಾರೆ, ನಾವು ಇನ್ನೇನಾರ ಮಾಡಕ್ ಹೋದ್ರೆ. ಇದೆಲ್ಲ ಬಿಟ್ಟು ಸುಮ್ಮನೆ ಮನೆ ನಡಿ ಅಂತ ಹೇಳ್ತಾ ಇವ್ನಿ. ಅಂದ್ರೆ ಸೋಲೊಕ್ಕೊಂತ್ಯಾ? ಈಗ ನಾವು ಯಾವ ಮಹಾಯುದ್ಧ ಮಾಡಿದೀವಿ ಅಂತ ಸೋಲು ಗೆಲುವಿನ ಬಗ್ಗೆ ಮಾತಾಡ್ಬೇಕಮ್ಮಿ? ಯುದ್ಧನಯ್ಯ, ಇದು ನನಗೂ ಅವಳಿಗೂ ನಡೀತಾರೋ ಯುದ್ಧನೇ. ಮತ್ತಿದಾಗೆ ನನ್ನ ತಲೆ ಉಳ್ತಾ ಇದೆ. ಅಕ್ಕವ್ ನಂಗೆ ಸಹನ ಸಿಕ್ಕಿಲ್ಲ ಅಂದ್ರೆ ನಾನು ಸತ್ತೋಯ್ತೀನಿ ಅಷ್ಟೇ. ಓ ಬಡ್ಡಿ ಆಯ್ತನ ಅಲ್ಲಿ ಗಂಟ ಹೋಗ್ಬಿಟ್ಟ ನೀನು. ಏ ನೀನ್ ಯಾಕ್ಲ ಸಾಯ್ಬೇಕು? ಈ ಊರ್ನೇ ಸುಟ್ಟಾದ್ರೂ ಅವಳ ಜೊತೆಗೆ ನಿನ್ ಮದ್ವೆ ಮಾಡಿಸ್ತೀನಿ. ನಾನು ನಿನ್ನ ಅಕ್ಕ, ನಾನ್ ನಿನ್ ಜೊತೆಗಿದ್ದೀನಿ ಕಳ್ಳ. ಯಾವನ್ ಏನೇ ಅಂದ್ರು ನಾನ್ ಬಿಡಕ್ಕಿಲ್ಲ. ಏನಪ್ಪ ಇದು ಗ್ಯಾಪಲ್ಲಿ ನನ್ನನ್ನೇ ಯಾವನು ಅಂದ್ಬಿಟ್ರು. ಸದ್ಯ ಇವ್ರು ಯಾರು ನನ್ನ ಪುಟ್ಟಕ್ಕನ ಮನೇಲಿ ನೋಡಿಲ್ಲ. ಮಮ್ಮಿ ಡ್ಯಾಡಿ ಎಲ್ಲ ಇವ್ ಸೇರ್ಕೊಂಡು ಏನ್ ಮಾಡ್ತಿದ್ದೀರಿ? ಚೌಕ ಬರ ಆಡಮ್ಮ ಅಂತ ಬಂದ್ವಪ್ಪ. ಒಂದೇ ಕಮ್ಮಿ ಇತ್ತು, ನೀವು ಬಂದಿದ್ಯಾ? ಬಾ ಶುರು ಮಾಡಮ್ಮ. ಜರ್ಕಳಮ್ಮಿ ಕಾಮಿಡಿ ಡ್ಯಾಡಿ ಕಾಮಿಡಿ ಮಾಡ್ತೈತೆ ಮಮ್ಮಿ. ಸುಮ್ಕಿಲ್ಲ, ನಮ್ಗೆ ಉಸಿರು ಹೋಯ್ತೈತೆ. ಇವ್ನ್ ಕಿಸಿ ತಬ್ಬಿತವನೆ. ಎಲ್ಲಿಗ್ಲ ಹೋಗಿದೆ ಆಯ್ತದು? ಇಲ್ಲ ಇಲ್ಲ ಇದೆ ಮಮ್ಮಿ. ಮಾವಂತವ ಫೋನ್ನಾಗ ಟಚ್ಚಲ್ಲಿದ್ದೆ, ಬೇಕಾದ್ರೆ ಕೇಳು. ಮಾವ ನಿನ್ ಪ್ಲಾನ್ ಪ್ರಕಾರ ಎಲ್ಲ ಸರಿ ಆಯ್ತಾ? ಆಯ್ತು, ಎಲ್ಲನೂ ಸರಿಯಾಗಿ ಆಯ್ತು. ಡ್ಯಾಡಿ ಈ ಮಾವ ಯಾಕೆ ಹಿಂಗ್ ಉರ್ಕೊಂಡೈತೆ? ಈ ಮನೆಯಾಗೆ ಯಾವನ್ ಹೆಂಗಾನ ಹೋಗ್ಲಿ, ಏನು ಆಗದೆ ಖುಷಿಯಾಗಿರೋದು ನೀನು ಒಬ್ಬನೇ ಕಲ. ರಜೆ ನಡಿ ಮನೆಗೆ ಹೋಗಮ್ಮ. ಏನಾರ ಇದ್ರೆ ಅಲ್ಲೇ ಮಾತಾಡಮ್ಮ. ಇನ್ಮೇಲೆ ಯಾರು ನಿನ್ನ ತಮ್ಮಂಗೋಸಿ ಬುದ್ಧಿ ಹೇಳು. ಆ ಸಾಧನೆ ಮರ್ತು ಬಿಡಕ್ಕೆ ಹೇಳು. ನೀನ್ ಹಿಂಗೆಲ್ಲ ಮಾತಾಡಿದ್ರೆ ನೀನು ನನ್ನನ್ನ ಮರ್ತ್ ಬಿಡ್ಬೇಕಾಯ್ತದೆ. ಅದೇದು ಬನ್ನಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಯಾವತ್ತು ಹೀಗಾಗಿರಲ್ಲ ಅಳಿ ಅಂದರೆ ಅದು ಆಫ್ಟರ್ ಆಲ್ ಆ ಹೆಂಗಸ್ರ ಮುಂದೆ ನನ್ನ ಮಾತಾಡದೇ ಇರೋ ಆಗೋಗೋಯ್ತು. ಇದಕ್ಕೆಲ್ಲ ಕಾರಣ, ಇವನೇ ಕೆಲಸ ಅದು. ನೋಡಿ, ಇವನ್ ಡೀಟೇಲ್ಸ್ ಕೊಡದೆ ಹೋದ್ರೆ ಅವ್ರು ನಮ್ಮನ್ನು ಕಿಡ್ನಾಪ್ ಮಾಡಕ್ಕೆ ಹೇಗೆ ಸಾಧ್ಯ ಹೇಳಿ? ಅಪ್ಪ ದಯವಿಟ್ಟು ಪದೇ ಪದೇ ಕಿಡ್ನಾಪ್ ಅಂತ ಹೇಳ್ತಾ ಇರ್ಬಿಡಿಪ್ಪ. ಮತ್ತಿನ್ನೇನೋ ಕಿಡ್ನಾಪ್ ಅಲ್ಲದೆ ಮತ್ತಿನ್ನೇನದು? ಅಪ್ಪಾಜಿ ಆಗಿದ್ದಾಯ್ತು, ಹೋಗ್ಲಿ ಬಿಡಿ. ಹೆಣ್ಣಿನ ಕಡೆಯವರಿಗೆ ನಾನು ಈಗೇನಂತ ಉತ್ತರ ಕೊಡ್ಲಿ? ಮಾವ ನೀವು ಸ್ವಲ್ಪ ಸುಧಾರಿಸ್ಕೊಡಿ, ಕೂಗಾಡಬೇಡಿ. ಚಿತ್ರ ಇನ್ನೊಂದು ನೀರು ತಗೊಂಬಾ. ಅಪ್ಪ ಇದಕ್ಕೂ ನನಗೂ ಏನು ಸಂಬಂಧನೂ ಇಲ್ಲ. ನೀವು ಹುಡುಗಿ ನೋಡೋಕೆ ಹೋಗೋಣ ಅಂದರೆ ನಾನು ಬಂದೆ ಅಷ್ಟೇ. ಅಲ್ಲ, ಕ್ಯಾಬ್ ಬುಕ್ ಮಾಡಿದ್ದು ನೀವೇ, ಇವಾಗ ನನಗೆ ಬೈತಿದ್ದೀರಲ್ಲ. ಆ ಡ್ರೈವರ್ ನೋಡಿದ್ಯಾ? ಒಳ್ಳೆ ಕಿರಾತಕ್ಕೆ ತೆಗಿದ್ದಾನೆ. ಅವ್ನು ನಿನ್ನ ಫ್ರೆಂಡೇ ಇರಬೇಕು. ಎಲ್ಲ ನಿಂದೇ ಕೆಲಸ ಇದು. ರೀ ರೀ ಅಪ್ಪಾಜಿ, ಎಲ್ಲ ಗಡಿಬಿಡಿಯಲ್ಲಾಗಿದ್ದರಿಂದ ನನಗೂ ಏನೂ ಹೇಳೋಕ್ಕಾಗಲಿಲ್ಲ. ಈ ವಿಷಯನ ಅವಸರ ಪಡದೆ ಕೂತ್ ಮಾತಾಡೋಣ. ನೋಡಿ ಚಿತ್ರ, ನೀನು ಅವನು ಮಾತು ಕೇಳ್ಕೊಂಡು ಅವನ ಪರ ವಹಿಸ್ಕೊಂಡು ಬರಬೇಡ. ನಾನು ಈಗಲೇ ಹೇಳಿದ್ದೀನಿ. ಚಿತ್ರ ಇವಾಗ ಈ ಮಾತು ಬೇಡ, ಹೋಗಿ ನೀನು ಒಳಗಡೆ. ಮುಳಿ ನೀನು ಹೋಗು. ಮಾವ ನೀವು ಸ್ವಲ್ಪ ಸುಧಾರಿಸ್ಕೊಳ್ಳಿ, ಏನೇ ಇದ್ರೂ ಆಮೇಲೆ ಮಾತಾಡೋಣ. ಅಳಿ ಅಂದರೆ ನೀವು ನನ್ನ ಕಡೆನೇ ಇದ್ದೀರಿ ಅಂತ ನಂಬಿದ್ದೀನಿ. ನಾನು ನಿಮ್ಮ ಕಡೆನೇ ಮಾವ. ನಾನು ಇದ್ದೀನಿ ಬುಡ ಮುರಳಿ, ಯೋಚನೆ ಮಾಡಬೇಡ. ಅವ ಏನಾಯ್ತವ? ಯಾರೇನಂದ್ರು? ಪಕ್ಕ ಸ್ನೇಹನ್ ಮ್ಯಾಗೆ ಕೋಪ ಮಾಡ್ಕೊಂಡವ್ರೆ. ಅವಳೇ ಪುಟ್ಟಕ್ಕನ ಮಗಳಂಗೆ ಗೊತ್ತಾಗೋಯ್ತಾ?
ಏಟ್ ಧೈರ್ಯ ಇದ್ರೆ ಇಂಥ ಕೆಲಸ ಮಾಡ್ತಾಳ ಅವಳು. ಯಾರವ ಏನಾಯ್ತು ಅಂತ ಹೇಳವ? ಆಗ್ಲೇ ಹೇಳಿದ್ನಲ್ಲ, ಬಾಯಿ ಮಾತ್ನಾಗೆ ಸಂಬಂಧಗಳು ಒಡೆದೋಗುತ್ತವೆ ಅಂತ. ಇವಳು ಮಾಡಿರೋ ಕೆಲಸ ಇನ್ಯಾವತ್ತೂ ಇದು ಸರಿ ಹೋಗಕ್ಕಿಲ್ಲ. ಪಾಪ ನನ್ ಮಗಿ ಇಂಥ ಮನೆಗೆ ಹೋಗಿ ಸಿಕ್ಕಾಕೊಂಡ್ಬಿಟ್ಲು. ನಂಜವ ಏನೋ ಅಂದ್ಲವ? ಅನ್ನೋದೇನ್ಲ ಐತೆ, ಮನೆಗೆ ನೋಟಿಸ್ ಕಳ್ಸವಳೆ. ಇಚ್ಛೆ ಇದನ್ನದ್ ನೋಟಿಸು. ನೋಟಿಸಾ? ಏನವ ಹೇಳ್ತಿದ್ಯಾ? ಹೌದು ಕಲ, ಅವ್ವ ಮಗ ಇಬ್ರು ಸೇರ್ಕೊಂಡು ನಮ್ ವಸುನ ಶಾಶ್ವತವಾಗಿ ತಲೆ ಮುಳುಗಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡವ್ರೆ. ಚಂದ್ರನುವೆ ಹಿಂಗ್ ಮಾಡ್ತಾನೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ವಸುನ ಹೆಂಗನ ವಾಪಸ್ ಕರ್ಕೊಂಡ್ ಹೋಗ್ತಾನೆ ಅಂತಲೇ ನಂಬಿದ್ದೆ. ದ್ರೋಹ ಮಾಡ್ಬಿಟ್ಟ. ಮಗಿನ ಈಗ ಹೆಂಗ್ಲ ಸಮಾಧಾನ ಮಾಡ್ಲಿ? ಮನೆಯಾಗ ಅಳ್ತಾ ಕುಂತವಳೆ. ಬೇರ್ನೆ ನಡಿಲ ಕಂಟಿ. ಅವ ನಾನ್ ಬಾವಂತ ಮಾತಾಡ್ತೀನಿ. ಈಗ ಮೊದ್ಲು ನಿನ್ ತಂಗಿ ಒಂದ್ ಸಮಾಧಾನ ಮಾಡ್ಬೇಕು. ನಡಿಲ ಬೇಗ.